ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರೇ, ತಮಗೆ ಈಗಾಗಲೇ ತಿಳಿದಿರುವಂತೆ 7ನೇ ವೇತನ ಆಯೋಗದ ಒಂದು ವರದಿ ಪ್ರಕಾರ ಆಗಸ್ಟ್ 1, 2024ರಿಂದ ಆರ್ಥಿಕ ಸೌಲಭ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಎಲ್ಲ ಒಂದು ಶಿಫಾರಸುಗಳು ಜಾರಿಯಾಗಲಿವೆ. ಇದರ ಬಗ್ಗೆ ಈಗಾಗಲೇ ಫಿಟ್ಮೆಂಟ್ ಆರ್ಡರ್ಗಳು ಕೂಡ ಬಿಡುಗಡೆಯಾಗಿವೆ. ಆದರೆ ಅನೇಕ ಜನರಿಗೆ, ಅನೇಕ ರಾಜ್ಯ ಸರ್ಕಾರಿ ನೌಕರರಿಗೆ ಕುತೂಹಲ ಅಂತಂದರೆ ಎಷ್ಟು ಪ್ರಮಾಣದಲ್ಲಿ ತುಟ್ಟಿ ಭತ್ಯೆ, ಎಷ್ಟು ಪ್ರಮಾಣದಲ್ಲಿ ಒಂದು ಮನೆ ಬಾಡಿಗೆ ಭತ್ಯೆ ನೀಡಲಿದೆ ಎಂಬತಕ್ಕಂಥ ಒಂದು ಕುತೂಹಲ ಬಹಳ ದಿನಗಳಿಂದಿತ್ತು. ಏಕೆಂದರೆ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಕಿರು ವರದಿಯಲ್ಲಿ, ಕಿರು ಆದೇಶದಲ್ಲಿ ಆಗಿರ್ಬೋದು, ಇಲ್ಲವೇ ವಿಸ್ತೃತವಾಗಿರ್ತಕ್ಕಂಥ ಆದೇಶದಲ್ಲಿ ಎಲ್ಲಿಯೂ ಕೂಡ ತುಟ್ಟಿ ಭತ್ಯೆಯ ಪ್ರಮಾಣ ಹಾಗೂ ಮನೆ ಬಾಡಿಗೆ ಭತ್ಯೆಯ ಪ್ರಮಾಣವನ್ನು ನಿಗದಿಪಡಿಸಿ ಆದೇಶವನ್ನು ಹೊರಡಿಸಿಲ್ಲ. ಆದರೆ 7ನೇ ವೇತನ ಆಯೋಗದ ಶಿಫಾರಸಿನ ಪ್ರಕಾರ ಒಂದು ಕೇಂದ್ರ ಸರ್ಕಾರ 1% ತುಟ್ಟಿ ಭತ್ಯೆಯನ್ನು ನೀಡಿದ್ದೆ. ಆದರೆ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ 0.722ರ ಒಂದು ತುಟ್ಟಿ ಭತ್ಯೆ ನೀಡಬೇಕು ಅಂತಕ್ಕಂಥ ಶಿಫಾರಸು ಮತ್ತು ಮನೆ ಬಾಡಿಗೆಗಳು ಭತ್ಯೆಗಳು ಬಂದಾಗ ಕಳೆದ ಬಾರಿಗಿಂತ ಈ ಬಾರಿ ಕೆಲವೊಂದಿಷ್ಟು ಮನೆ ಬಾಡಿಗೆ ಪ್ರಮಾಣ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಗ್ರಾಮೀಣ ವಲಯದಲ್ಲಿ 8% ಇದ್ದರೆ ಈಗ ಪ್ರಸ್ತುತವಾಗಿ 7.5ರಷ್ಟು ತುಟ್ಟಿ ಬಾಡಿಗೆ ಭತ್ಯೆಯನ್ನು ನೀಡಬೇಕೆಂದು ಶಿಫಾರಸು ಮಾಡಲಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಒಂದೆರಡು ದಿನಗಳಲ್ಲಿ ಇದರ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ಆದೇಶ ಹೊರಡಿಸಲಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಷಡಕ್ಷರಿ ಅವರು ಒಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಲ್ಲದೆ HRMSನಲ್ಲಿ ಈ ಒಂದು ಫಿಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಪ್ಲೋಡ್ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ. ಇನ್ನೇನು ಕೆಲವೇ ಒಂದೆರಡು ದಿನಗಳಲ್ಲಿ ಅಪ್ಲೋಡ್ ಕಾರ್ಯ ಮುಗಿಯಲಿದೆ ಎಂಬತಕ್ಕಂಥ ವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಶೀಘ್ರದಲ್ಲೇ ಒಂದು 7ನೇ ವೇತನ ಆಯೋಗದ ನೂತನ ವೇತನ ಶ್ರೇಣಿಯ ಪ್ರಕಾರ ಎಷ್ಟು ಪ್ರಮಾಣದಲ್ಲಿ ತುಟ್ಟಿ ಭತ್ಯೆ ಹಾಗೂ HRA ಅಂದರೆ ಮನೆ ಬಾಡಿಗೆ ಭತ್ಯೆ ನೀಡುವುದು ಕಾದು ನೋಡೋಣ. ಧನ್ಯವಾದಗಳು.